ಎಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ, ನಿಮಗೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ರಾಗಿ ಕೆಲಸ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ನಾನು ರಾಗಿನ ಫಸ್ಟೇ ಬೆಳಿಗ್ಗೆನೇ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದ್ದೆ. ನೈಟ್ ಮಾಡ್ಕೊಳ್ಳೋ ಕಾರಣಕ್ಕೆ ನಾನು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ. ಇದು ಮಾಡೋಕ್ಕಿಂತ ಒಂದು 8 ಅವರ್ಸ್ ಇಲ್ಲ 9 ಅವರ್ಸ್ನ ನೆನೆಸ್ಬೇಕಾಗುತ್ತೆ. ರಾಗಿನ ನೆನೆಸಿಟ್ಟಿರೋ ರಾಗಿನ ಕ್ಲೀನ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಕಲ್ಲಿದೆ ಅಂತ. ನೀವು ಡೈರೆಕ್ಟಾಗಿ ಹಾಗೆ ಹಾಕೋಕ್ಕೆ ಹೋಗ್ಬೇಡಿ, ಅದರಲ್ಲಿ ಕಲ್ಲು ಆ ಥರ ಎಲ್ಲ ಇರುತ್ತೆ. ಆ ನೆನೆಸಿಟ್ಟಿರೋ ಅಂಥ ರಾಗಿ ಕ್ಲೀನ್ ಮಾಡ್ಕೊಂಡು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದನ್ನು ಹಾಲು ತಗೋಬೇಕಾಗುತ್ತೆ. ನಾವು ಆ ರಾಗಿ ಹಾಲನ್ನು ತಗೋಬೇಕು. ಮಿಕ್ಕಿರೋ ಅಂಥ ರಾಗಿನ ಏನಿರುತ್ತೆ ಆ ರಾಗಿನೂ ಕೂಡ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಏನು ರುಬ್ಬಿಟ್ಕೊಂಡಿದ್ವಿ ಹಾಲನ್ನು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಪಾತ್ರೆಗೆ ಒಂದು ವೇಲು ಅಥವಾ ಸ್ಕಾರ್ಪ್ ಇರುತ್ತಲ್ವ, ನೀವೇನು ಯೂಸ್ ಮಾಡ್ತೀರಾ, ಕರ್ಚಿಪ್ಪು ಆ ಥರ ಎಲ್ಲ, ಅದರಲ್ಲಿ ಕ್ಲೀನಾಗಿ ಸೋಸ್ಕೋಬೇಕಾಗುತ್ತೆ. ಈ ಹಾಲನ್ನು ನೀವು ಒಂದು 3 ರಿಂದ 4 ಟೈಮ್ ಆದರೂ ಸೋಸ್ಕೋಬೇಕು. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕ್ಲೀನಾಗಿ ಸೋಸ್ಕೊಂಡಿಲ್ಲ ಅಂದರೆ ಅದು ತರಿ ಆ ಥರ ಎಲ್ಲ, ರಾಗಿದು ತರಿ ಆ ಥರ ಎಲ್ಲ ಇರುತ್ತೆ. ಅದು ಕೆಲಸ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ ನಾನು ಯಾವ ಥರ ಸೋಸ್ಕೊಳ್ತಾ ಇದ್ದೀನಿ ಅಂತ. ಇವಾಗ ನಾನು ಒಂದು 4 ಬೆಲ್ಲ, ಅಂದರೆ ಒಂದು 4 ಉಂಡೆ ಬೆಲ್ಲ ಅಷ್ಟು ನಾನು ಪಾಕನ ಮಾಡ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದು ಪಾತ್ರೆಗೆ ಈ ಥರ ಹಾಕ್ಕೊಂಡು, ನೀವು ಆದಷ್ಟು ದೊಡ್ಡ ಪಾತ್ರೆಯನ್ನು ತೊಗೊಳಕ್ಕೆ ಟ್ರೈ ಮಾಡಿ. ಅವಾಗೇನಾಗುತ್ತೆ, ಬೇಯಬೇಕಾದ್ರೆ ಮುಖದ ಮೇಲೆ ಸಿಡಿಯೋದು, ಕೈ ಮೇಲೆ ಸಿಡಿಯೋದು ಆ ಥರ ಎಲ್ಲ ಆಗೋಲ್ಲ. ಹಾಗಾಗಿ ನಾನು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ನಾವು ರಾಗಿ ಹಾಲನ್ನ ತೆಗೆದು ಇಟ್ಕೊಂಡಿದ್ವಿ. ಆ ರಾಗಿ ಹಾಲಿಗೆ ನಾನು ಬೆಲ್ಲದ ಪಾಕನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪಾಕನ ಹಾಕ್ಕೊಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕ್ಲೀನಾಗಿ ಅಂದರೆ ಗುರಾಡ್ತಾನೇ ಇರಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಳೋ ಚಾನ್ಸ್ ಇರುತ್ತೆ, ಇಲ್ಲ ಗಂಟಾಗ್ಬಿಡುತ್ತೆ. ಇದು ಸ್ಟೀಲ್ ಪಾತ್ರೆ, ಫಸ್ಟೇ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡ್ಕೊಳೋ ಚಾನ್ಸ್ ಇರುತ್ತೆ. ನೀವು ಮಿಕ್ಸ್ ಮಾಡ್ತಾನೇ ಇರಿ, ಆವಾಗ ತಳ ಹಿಡ್ಕೊಳೋದು, ಗಂಟಾಗೋದು ಆ ಥರ ಎಲ್ಲ ಆಗೋಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಅದು ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದನ್ನು ನಿಲ್ಲಿಸಬಾರ್ದು. ನಾನು ಒಂದು 2 ಏಲಕ್ಕಿ ಮತ್ತು ಒಣಶುಂಠಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಣಶುಂಠಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀವು ಪೌಡ್ರನ್ನ ಹಾಕಬೇಕಾಗುತ್ತೆ. ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಹಳ್ಳಿ ಕಡೆ ಎಲ್ಲ ಶಿವರಾತ್ರಿ ಹಬ್ಬ ಬಂತು ಅಂದರೆ ರಾಗಿ ಕೆಲಸ ಮಾಡ್ತಾರೆ. ಕೆಲವೊಬ್ಬರು ತಂಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಅಂತೂ ರಾಗಿ ಕೆಲಸನೇ ಫುಲ್ಲು ಇದಾಗುತ್ತೆ. ಹಾಗಾಗಿ ನಾನು ರಾಗಿ ಕೆಲಸನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಬರ್ತಾ ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ಮತ್ತು ಎಷ್ಟು ಗಟ್ಟಿ ಆಗ್ತಿದೆ ಅಂತ. ಇದನ್ನು ಯಾವುದೇ ಕಾರಣಕ್ಕೂ ನಾವು ತಳ ಹಿಡ್ಕೊಳೋ ಥರ ಮತ್ತು ಗಂಟು ಆಗೋ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು, ಅದು ಟೇಸ್ಟ್ ಬರಲ್ಲ. ಇಲ್ಲಿ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಈ ಥರ ನಿಮಗೆ ಗೊತ್ತಾಗುತ್ತೆ, ಅದು ಬೆಂದಿದೆಯೇ ಇಲ್ಲ ಅಂತ ಗೊತ್ತಾಗುತ್ತೆ. ನೀವು ಮಾಡ್ತಾನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಇನ್ನೂ ಎಷ್ಟು ಬೇಯಬೇಕು ಆ ಥರ ಎಲ್ಲ. ಇದನ್ನು ಒಂದು 20 ಸೆಕೆಂಡು ಇಲ್ಲ ಒಂದು 30 ಸೆಕೆಂಡ್ ಆ ಥರ ಫ್ರೀ ಬಿಡ್ಬೋದು ನೀವು. ಅದಕ್ಕೆ ಅಷ್ಟು ಟೈಮಿಗೆಲ್ಲ ತಳ ಹಿಡ್ಕೊಳ್ಳೋದು, ಗಂಟಾಗೋದು ಆ ಥರ ಎಲ್ಲ ಆಗೋದು. ತುಂಬ ಹೊತ್ತು ಬಿಟ್ಟರೆ ತುಂಬಾ ಗಂಟು ಆ ಥರ ಸೀದು ಹೋಗೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ನಾನು ಮಿಕ್ಸ್ ಮಾಡ್ತಾನೇ ಇರ್ತೀನಿ. ಕೆಲವು ಕಡೆ ರಾಗಿ ಕೆಲಸ ಅಂತಾರೆ, ಕೆಲವು ಕಡೆ ಹಾಲ್ಬಾಯಿ ಅಂತಾರೆ, ಹಾಲ್ಬಾಯಿ ಆ ಥರ ಎಲ್ಲ ಹೇಳ್ತಾರೆ. ಕೆಲವು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಯಾಕಂದರೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತುಂಬಾ ತಳ ಹಿಡ್ಕೊಳ್ಳೋದು ಅದು ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ನೋಡಿ ಬರ್ತಾ ಅದೆಷ್ಟು ಗಟ್ಟಿ ಆಗ್ತಿದೆ ಅಂತ. ನಿಮಗೆ ಬೆಂದಿದೆಯಲ್ಲ, ಅದು ರಾಗಿ ಕೆಲಸ ಆಗಿದೆಯಾ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಒಂದು ತಟ್ಟೆಗೆ ಒಂಚೂರು ನೀರು ಹಾಕಿ, ಅದನ್ನು ರಾಗಿ ಕೆಲಸ ಏನು ಬೇಯ್ತಾ ಇರುತ್ತೆ ಆ ರಾಗಿ ಕೆಲಸನ ನೀರಲ್ಲಿ ಸ್ವಲ್ಪ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಕದ್ರಕೊಂಡಿಲ್ಲ ಅಂದರೆ ಅದು ರಾಗಿ ಕೆಲಸ ರೆಡಿ ಆಗಿದೆ ಅಂತ. ಇವಾಗ ರಾಗಿ ಕೆಲಸ ರೆಡಿಯಾಗಿದೆ. ಇದನ್ನು ಕ್ಲೀನಾಗಿ ಸ್ಟವ್ ಆಫ್ ಮಾಡಿಕೊಂಡು ನಾನು 2 ತಟ್ಟೆ, ಒಂದು ದೊಡ್ಡ ತಟ್ಟೆ ಇದ್ವು, ಆ 2 ತಟ್ಟೆಗೆ ಈ ಥರ ಕ್ಲೀನಾಗಿ ಹಾಕ್ಕೊಂಡು, ಅಂದರೆ ಅದು ಫುಲ್ಲು ತಣ್ಣಗಾಗಲಿಕ್ಕೆ ಹಾಕ್ತಿದ್ದೀನಿ ಅದಕ್ಕೆ.
ಈ ಥರ ಹಾಕ್ಕೊಂಡು ಇದು ನೈಟ್ ಮಾಡಿದ್ರೆ ಬೆಳಿಗ್ಗೆನೇ ತಿನ್ನೋಕ್ಕಾಗೋದು. ಈ ಥರ ತಣ್ಣಗಾದ್ಮೇಲೆ ಬೆಳಿಗ್ಗೆ ಎದ್ದು ಕಟ್ ಮಾಡಿ ಅದನ್ನು ತಿನ್ನಬೇಕು. ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಮಾಡಿದ್ರಿ, ಯಾವ ಥರ ಟೇಸ್ಟ್ ಬಂದಿತ್ತು ಅಂತ. ಇಲ್ಲಿ ನೋಡಿ ಬೆಳಿಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಯಾವ ಥರ ಆಗಿದೆ ಅಂತ. ಈ ಥರ ಕಟ್ ಮಾಡಿ ನಿಮಗೆ ಬೇಕಾದರೆ ದೊಡ್ಡ ದೊಡ್ಡ ಪೀಸಾಗೂ ಕಟ್ ಮಾಡ್ಕೋಬೋದು, ಸಣ್ಣ ಪೀಸಾಗೂ ಕಟ್ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.